ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ದಿನ ಬಂದು ಶನಿವಾರ, ಹಾಗೆ ಇವತ್ತು ಸಂಕಷ್ಟಿ ಕೂಡ ಹೌದು. ಹಾಗೆ ಇವತ್ತಿಂದ ಪಿತೃಪಕ್ಷ ಕೂಡ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿಂದ ಪಿತೃಪಕ್ಷ ಸ್ಟಾರ್ಟ್. ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ವಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ಅತ್ತೆ ಮನೆಯಲ್ಲಿ ಮಾವನ ಕಾರ್ಯ ಕೂಡ ಆಗಲಿಕ್ಕಿತ್ತು. ಹಾಗಾಗಿ ನಾವು ಪಿತೃಪಕ್ಷದಲ್ಲೇ ಮಾಡ್ತೀವಿ ಮಾವನ ಕಾರ್ಯ. ಹಾಗಾಗಿ ಇವತ್ತು ಶನಿವಾರ ಇಟ್ಕೊಳ್ಳುವಂತ ಭಟ್ರು ಹೇಳಿದರು. ಹಾಗೆ ಇವತ್ತು ಅತ್ತೆ ಮನೆಗೆ ಕೂಡ ಹೋಗಲಿಕ್ಕಿತ್ತು. ಹಾಗಾಗಿ ಮನೆಯಲ್ಲಿ ಬೇಗನೆ ಕೆಲಸ ಮಾಡಿಕೊಂಡು ಆಮೇಲೆ ಹೋಗುವ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ಬೇಗನೆ ಎದ್ದು ಇವರು ಕಾರ್ಯದಲ್ಲಿ ಕುತ್ಕೊಳ್ಳಿಕ್ಕೆ ಅವರಂದರೆ ಮಗ ಅಲ್ಲ, ಹಾಗಾಗಿ ಅವರು ಕುತ್ಕೊಳ್ಳಿಕ್ಕೆ ಇರ್ತದಲ್ಲ, ಹಾಗಾಗಿ ಯಾವುದೇ ರೀತಿಯ ಅಕ್ಕಿದ್ದು ತಿನ್ನಲಿಕ್ಕಿರೋದಿಲ್ಲ. ಹಾಗಾಗಿ ಅಮ್ಮ ಮತ್ತು ನಾನು ನಿನ್ನೆ ರಾತ್ರಿಯೇ ಉದ್ದಿನ ಬೇಳೆಯನ್ನು ನೆನೆಸಿ ಕಡ್ದು ಅದಕ್ಕೆ ಸ್ವಲ್ಪ ರವೆ ಹಾಕಿ ಇಡ್ಲಿ ಮಾಡುವಂತ ಅಂದ್ಕೊಂಡು, ಹಾಗೆ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡುವ ಅಂತ ಹೇಳಿ ಇಡ್ಲಿ ತಟ್ಟೆಗೆಲ್ಲ ಹಾಕ್ತಾ ಇದ್ದಾರೆ ಅಮ್ಮ. ಹಾಗೆ ನಾನು ಕೂಡ ಎದ್ದಿದ್ದೆ. ನೋಡುವಾಗ ತುಂಬ ಮಳೆ ಬರ್ತಾ ಇತ್ತು. ಬೆಳಿಗ್ಗೆಯಿಂದಲೇ ಮಳೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹೇಗಪ್ಪ ಹೋಗೋದಂತ ಅಂದ್ಕೊಳ್ತಾ ಇದ್ವಿ. ನೋಡುವಾಗ ಸ್ವಲ್ಪ ಹೊತ್ತಲ್ಲಿ ಕಮ್ಮಿ ಆಯಿತು. ಈಗ ಅಮ್ಮ ಇಡ್ಲಿ ಹಿಟ್ಟಿಗೆ ಎಲ್ಲ ಪಾತ್ರೆಗೆಲ್ಲ ಹಾಕಿ ಇಡ್ತಾ ಇದ್ದಾರೆ. ಸ್ವಲ್ಪನೇ ಇಡ್ಲಿ ಹಿಟ್ಟು ಮಾಡಿದ್ದು, ಯಾಕಂದರೆ ನಾವು ಅಲ್ಲಿ ಹೋಗ್ತೀವಲ್ಲ, ಮತ್ತು ಜಾಸ್ತಿ ಏನಾದರೂ ಮಾಡಿದರೆ ಉಳಿತದಂತ ಹೇಳಿ ಸ್ವಲ್ಪನೇ ಮಾಡಿದ್ವಿ. ಆದರೂ ಕೂಡ ಉಳಿತಂತ ಹೇಳ್ಬೋದು. ಅಮ್ಮ ಆನಂತರ ಕಸ ಎಲ್ಲ ಬಿಸಾಡಲಿಕ್ಕೆ ಹೋದರು. ಹಾಗೆ ನಾನು ಸಹ ಬೇಗ ಗುಡಿಸಿ ಒರೆಸ್ತೀನಿ ಅಂತ ಹೇಳ್ತಾ ಇದ್ದೆ ಅಮ್ಮನಿಗೆ. ಹಾಗೆ ನಾನು ಕೂಡ ಬೇಗನೆ ಎಲ್ಲ ಗುಡಿಸ್ತಾ ಇದ್ದೆ. ಹಾಗೆ ಇವರು ಮತ್ತು ಮಗಳು ಇನ್ನೂ ಕೂಡ ಮಲಗಿದ್ದರು. ಹಾಗೆ ಶನಿವಾರ ಕೂಡ ಶಾಲೆಯನ್ನು ರಜೆ ಇರಲಿಲ್ಲ. ಶನಿವಾರ ಕೂಡ ರಜೆ ಹಾಕಲಿಕ್ಕೆ ಬೇಡ ಅಂತ ಹೇಳಿದ್ವಿ. ಯಾಕಂದರೆ ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಅಲ್ಲ, ಹಾಗಾಗಿ ರಿವಿಷನ್ ಕೂಡ ಆಗ್ತಾ ಇರ್ತದೆ ಅವರಿಗೆ. ಹಾಗಾಗಿ ಯಾವುದೇ ರೀತಿಯ ರಜೆ ಕೂಡ ಹಾಕಲಿಕ್ಕೆ ಹೋಗಲಿಲ್ಲ. ಹೇಗೂ ಮಧ್ಯಾಹ್ನ 12ವರೆಗೆ ಬರ್ತಾಳಲ್ಲ, ಹಾಗೆ ಊಟಕ್ಕೆ ಕೂಡ ಕರೆಕ್ಟ್ ಆಗ್ತದೆ. ಮತ್ತು ಅಲ್ಲಿ ಪೂಜೆ ಎಲ್ಲ ನಡೆಯುವಾಗ ಕಿರಿಕಿರಿ ಮಾಡ್ತಾ ಇರ್ತಾರೆ. ಹಾಗಾಗಿ ಬೇಡ ಅಂತ ಹೇಳಿ ಎಲ್ಲ 3 ಜನ ಮಕ್ಕಳಿಗೆ ಕೂಡ ಸ್ಕೂಲ್ ಇತ್ತು. ಹಾಗಾಗಿ ಅತ್ತೆ ಕೂಡ ಕಳಿಸಿದ್ರು ಮಕ್ಕಳನ್ನೆಲ್ಲ. ಹಾಗಾಗಿ ಇವಳನ್ನು ಸಹ ಕಳಿಸಿದೆ. ಆನಂತರ ಅಮ್ಮ ಕೂಡ ಕಸ ಎಲ್ಲ ಬಿಸಾಡಿ ಅಮ್ಮ ಕೂಡ ಸ್ನಾನಕ್ಕೆ ಹೋಗ್ತೀನಂತ ಹೇಳಿದೆ. ಅಂದರೆ ಬೇಗನೆ ಹೋಗ್ಲಿಕ್ಕಿತ್ತಲ್ಲ, ಹಾಗಾಗಿ ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡ್ರೆ ಆಮೇಲೆ ಮಗಳು ಇವರು ಹಸ್ಬೆಂಡ್ ಎಲ್ಲ ಎದ್ದು ಸ್ನಾನ ಮಾಡುವಾಗ ತುಂಬ ಲೇಟ್ ಆಗ್ತದೆ. ಹಾಗೆ ನಮ್ಮದೆಲ್ಲ ಒಮ್ಮೆ ಆದರೆ ಆಮೇಲೆ ಅವರು ಕೂಡ ಮಾಡಲಿಕ್ಕೆ ಸುಲಭ ಆಗ್ತದಲ್ಲ. ಇಲ್ಲಾಂದರೆ ಯಾರು ಮಾಡಲಿಲ್ಲಾದರೆ ಲಾಸ್ಟಿಗೆ ಕೊನೆ ಟೈಮಲ್ಲಿ ನಾನು ಮಾಡ್ತೀನಿ ಅಂತ ಜಗಳ ಆಡ್ತೀವಿ. ಹಾಗಾಗಿ ಬೇಗನೆ ನಾವೆಲ್ಲ ಸ್ನಾನ ಮಾಡ್ತಾ ಇದ್ವಿ. ಹಾಗೆ ಅಮ್ಮ ಸ್ನಾನಕ್ಕೆ ಹೋದರು. ನಾನು ಇಲ್ಲಿ ಗಿಡಗಳಿಗೆಲ್ಲ ಒಮ್ಮೆ ನೀರು ಹಾಕಬೇಕಲ್ಲ, ಒಮ್ಮೆ ಗಿಡಗಳಿಗೆಲ್ಲ ನೀರು ಹಾಕಿ ಆದ ನಂತರ ನೆಲ ಒರೆಸ್ಕೊಂಡು ಬಂದರೆ ಕ್ಲೀನ್ ಆಗ್ತದೆ. ಇಲ್ಲಾಂದರೆ ನೆಲ ಎಲ್ಲ ಒರೆಸಿ ಆನಂತರ ಗಿಡಗಳಿಗೆ ನೀರು ಹಾಕ್ಲಿಕ್ಕೆ ಹೋದರೆ ಎಲ್ಲ ನೆಲದ ಮೇಲೆ ಬೀಳ್ತದೆ. ಹಾಗೆ ನೆಲದಲ್ಲಿ ಇದ್ದ ನೀರೆಲ್ಲ ತೊಳೆದ್ರೆ ನಾವು ಮತ್ತು ಅದು ಮನೆ ಒಳಗೆಲ್ಲ ಪಿಚ್ಚ ಅಂತ ಹೇಳಿ ಹೋಗ್ತಾ ಇರ್ತದೆ ಆ ಕಡೆ ಈ ಕಡೆ. ಹಾಗಾಗಿ ಒಮ್ಮೆ ಎಲ್ಲ ಗಿಡಗಳಿಗೆ ನೀರು ಹಾಕಿ ಆದ ನಂತರ ಮನೆಯೆಲ್ಲ ಒರೆಸ್ತಾ ಬರ್ತಾ ಇದ್ದೀನಿ. ಹಾಗೆ ಆದ ನಂತರ ನಾನು ಇವಳು ಕೂಡ ಮಗಳನ್ನು ಕೂಡ ಎಬ್ಬಿಸ್ಲಿಕ್ಕಿದ್ದು ಟೈಮ್ ಆಗ್ತಾ ಬಂದಿತ್ತು. ಹಾಗೆ ಹೇಗೋ ಇಡ್ಲಿ ಎಲ್ಲ ಆಗಿತ್ತಲ್ಲ, ಸಾಂಬಾರು ಕೂಡ ಮಾಡಲಿಕ್ಕಿರಲಿಲ್ಲ. ಯಾಕಂದರೆ ಸಾಂಬಾರು ಮಾಡಿದರೆ ನಾವು ಮಧ್ಯಾಹ್ನ ಹೇಗೆ ಇರೋದಿಲ್ಲ. ಹಾಗಾಗಿ ಚಟ್ನಿ ಕೂಡ ಮಾಡಿದ್ವಿ. ಹಾಗೆ ಇವಳಿಗೆ ಎಬ್ಬಿಸಿ ಅವಳನ್ನು ಕೂಡ ಸ್ನಾನ ಮಾಡಿ ಅವಳಿಗೂ ತಿಂಡಿ ತಿನ್ನಿಸಿ ನಾವು ಕೂಡ ಎಲ್ಲ ಹೊರಟ್ವಿ ಅಂತ ಹೇಳ್ಬೋದು. ಈಗ ನೋಡ್ಬೋದು ನಾವೆಲ್ಲ 3 ಜನ ಕೂಡ ಹೊರಟಿದ್ವಿ. ಮಳೆ ಏನು ಬರ್ತಾ ಇರಲಿಲ್ಲ. ಹಾಗೆ ಸ್ಕೂಲ್ ಹತ್ರ ಹೋಗಿ ಬಿಟ್ಟು ಬಂದ್ವಿ. ಸ್ವಲ್ಪ ಲೇಟ್ ಆಯಿತು ಎಲ್ಲ ಹೊರಡಿ ಹೋಗುವಾಗ, ಹಾಗಾಗಿ ನಿಂತ್ಕೊಂಡಿದ್ದೀವಿ ಈಗ. ಹಾಗೆ ಪ್ರಾರ್ಥನೆ ಕೂಡ ಆಗ್ತಾ ಇತ್ತು. ಹಾಗೆ ಪ್ರೇಯರ್ ಎಲ್ಲ ಆದ ನಂತರ ಅವಳನ್ನು ಕಳಿಸುವಂತ ನಾವು ಕೂಡ ನಿಂತಿದ್ವಿ. ಹಾಗೆ ಪ್ರಾರ್ಥನೆ ಕೂಡ ಆಯಿತು. ಅವಳನ್ನು ಕೂಡ ಬಿಟ್ಟೆ. ಅವಳು ಕೂಡ ಬೇಗ ಓಡಿ ಹೋದ್ಲು, ಲೇಟ್ ಆಗ್ತದೆ ಅಂತ ಹೇಳಿ. ಆನಂತರ ನಾವು ಹೊರಡಿ ಈಗ ಅತ್ತೆ ಮನೆ ಹತ್ರ ಬಂದ್ವಿ. ಶಾಲೆಯಿಂದ ಅತ್ತೆ ಮನೆ ತುಂಬ ಹತ್ತಿರ. ಅತ್ತೆ ಮನೆಗೆ ಬಂದಾದ ನಂತರ ಇಲ್ಲಿ ನಮಗೊಂದು ಹೊಸ ಸರ್ಪ್ರೈಸ್ ಅಂತ ಹೇಳಿದರೆ ಬೆಕ್ಕು ಮರಿ ಹಾಕಿತ್ತು. 3 ಮರಿ ಹಾಕಿತ್ತು. ಹಾಗೆ ನಮಗೆ ತುಂಬ ಖುಷಿ ಆಯಿತು. ಮತ್ತು ಇವನು ನಮ್ಮ ಮನೆಯ ಕಳ್ಳ, ಇವನು ಕೂಡ ತುಂಬ ಜೋರಿದ್ದಾನೆ. ಬಲ್ಲ
ನಮ್ಮ ಮನೆಯಲ್ಲಿ ಕಿಟ್ಟು ಇದ್ದಾನೆ. ಕಿಟ್ಟು ಜೋರಿದ್ದಾನೆ. ಎಲ್ಲಿಗೆ ಓಡುದು ಕಿಟ್ಟು 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 ಕಿಟ್ಟು. ನಮ್ಮ ಮನೆಯಲ್ಲೊಂದು ಕಿಟ್ಟು ಇದ್ದಾನೆ. ಅವನು ಜೋರಿದ್ದಾನೆ, ದೊಡ್ಡ ಕಳ್ಳ ಅವನು. ಕಿಟ್ಟು 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 ಇದೆ. ಹೋಗ್ಯ ಯಾ ಹೋಗ್ಯ ಯಾ ಹೋಗ್ಯ ಹೋಗಿ ಯಾ ಯಾ ಆಗಲೇ ಹೇಳಿದಾಗೆ ಅತ್ತೆ ಮನೆಗೆ ಬಂದಿದ್ದು ಯಾಕಂದರೆ ಇವತ್ತು ಪಿತೃಪಕ್ಷ. ಹಾಗಾಗಿ ಮಾವಂದು ಕೂಡ ಇವತ್ತೇ ಕಾರ್ಯ ಮಾಡ್ತೀವಿ ನಾವು. ಹಾಗಾಗಿ ಇಲ್ಲಿ ಬರುವಾಗ, ಅತ್ತೆ ಮನೆಗೆ ಬರುವಾಗ, ನಾನು ಶಾಲೆ ಬಿಟ್ಟು ಬರುವಾಗ 9 ಕಾಲಾಗಿತ್ತಂತ ಹೇಳ್ಬೋದು. ಹಾಗೆ ಇವತ್ತು ಭಟ್ರ ಹತ್ರ ಕೂಡ ದಿನ ಕೇಳಿದ್ವಿ ಯಾವಾಗ ಮಾಡುವ ಅಂತ. ಹಾಗೆ ಶನಿವಾರನೇ ಮಾಡುವ ಅಂತ ಹೇಳಿದರು. ಹಾಗೆ ಶನಿವಾರ ಆಗಿದ್ದರಿಂದ ಮತ್ತು ಭಟ್ರು ಕೂಡ ಯಾವಾಗಲೂ ವರ್ಷ ನಮಗೆ ಒಂದು 11:30, 11:45 ಬರ್ತಿದ್ರು. ಆಗ 12:30 ಅಂತ ಹೇಳುವಾಗ ಎಲ್ಲ ಪೂಜೆ ಎಲ್ಲ ಮುಗಿದು ಊಟ ಮಾಡಿ ಹೋಗ್ತಾಯಿದ್ರು. ಆದರೆ ಈ ಸಲ ಭಟ್ರಿಗೆ 11:30 ಬರ್ತಾರಂತ ಹೇಳಿದರು. ಆಮೇಲೆ ಬೇರೆ ಕೆಲಸ ಬಂದಿದ್ದರಿಂದ 10:00 ಬರ್ತದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅತ್ತೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ನಾವು ಬೇರೆ ಕಡೆ ಇರೋದ್ರಿಂದ ಮನೆಯಲ್ಲಿ ನನಗೆ ಇಲ್ಲಿ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಇವರ ಅಣ್ಣನ ಹೆಂಡತಿ ಆದರೆ ಸ್ವಲ್ಪ ಆದರೆ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ, ಅಂದರೆ ಇದೇ ಮನೇಲಿ ಇರ್ತಾರಲ್ಲ. ಆದರೆ ನನಗೆ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಅವರಿಬ್ಬರು ಮಾಡಿ ಇಟ್ಟಿರ್ತಾರೆ. ಆದರೆ ಬಂದ ನಂತರ ಯಾವುದಾದ್ರೂ ಕೆಲಸ ಇದ್ದರೆ ನಾನೇ ಮಾಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇರಬೇಕಲ್ಲ, ನಾನು ಸ್ವಲ್ಪ ಕೂಡ ಮಾಡಬೇಕಲ್ಲ ಅಂತ ಹೇಳಿ. ಹಾಗೆ ಅತ್ತೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಮೇಲೆ ಭಟ್ರು ಬರುವಾಗ ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ. ಹಾಗಾಗಿ ದೀಪಕ್ಕೆಲ್ಲ ಬತ್ತಿ ಕಟ್ಟೆಲ್ಲ ಹಾಕಿ, ಎಣ್ಣೆ ಹಾಕಿ ಎಲ್ಲ ಇಟ್ಟಿದ್ದೆ. ಅತ್ತೆ ಹೇಳಿದಾಗೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಪಂಚಾಮೃತಕ್ಕೆ ಕೂಡ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಹಾಗೆ ತುಪ್ಪ ಕೂಡ ರೆಡಿ ಮಾಡಿಟ್ಟಿದ್ದೆ. ಹಾಗೆ ಇದು ಪಿಂಡಕ್ಕೆ ಅನ್ನ ಮಾಡ್ತೀವಲ್ಲ, ಹಾಗೆ ಪಿಂಡ ಕಟ್ಟಲಿಕ್ಕೆ ಅನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ರು ಅಕ್ಕ. ಹಾಗೆ ಈ ಕಡೆ ನಮಗೆ ದೇವರ ನೈವೇದ್ಯಕ್ಕೆ ಎಲ್ಲ ಅಡುಗೆ ಕೂಡ ಅತ್ತೆ ರೆಡಿ ಮಾಡಿಟ್ಟಿದ್ರು. ಹಾಗೆ ಇದೊಂದು ಕರಿಲಿಕ್ಕಿತ್ತು ಪೋಡಿ. ಅದನ್ನು ಬಗೆ ಪೋಡಿ ಅಂದರೆ 2-3 ತರಹ ಮಾಡಲಿಕ್ಕೆ ಉಂಟು. ಹಾಗಲಕಾಯಿದು, ಹಾಗೆ ಕಾಡುಪೀರೆ ಅಂತ ಹೇಳ್ತಾರೆ ಅದರದ್ದು, ಹಾಗೆ ಬಾಳೆಕಾಯಿ ಎಲ್ಲ ಸಿಕ್ಕಿತ್ತು, ಅದರಲ್ಲೆಲ್ಲ ಮಾಡಿಟ್ಟಿದ್ವಿ. ಅಷ್ಟಂತ ಹೇಳುವಾಗ ಎಲ್ಲ ಮಾಡುವಾಗ ಭಟ್ರು ಕೂಡ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ರು. ಇವರು ಕೂಡ ಹೋಗಿ ಭಟ್ರನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಹಾಗೆ ದೇವರಿಗೆಲ್ಲ ಹೂವೆಲ್ಲ ಇಟ್ಟು ಪೂಜೆ ಕೂಡ ರೆಡಿ ಮಾಡಿದರು. ಹಾಗೆ ಅಡುಗೆ ತನ್ನಿ ನೈವೇದ್ಯ ಮಾಡಬೇಕು ದೇವರಿಗೆ ಅಂತ ಹೇಳಿದರು. ಹಾಗೆ ಅಡುಗೆ ಎಲ್ಲ ಇಟ್ಟು ದೇವರ ಕೋಣೆಯಲ್ಲಿ ಇಟ್ವಿ. ಆನಂತರ ನಾನು ಯಾವುದೇ ರೀತಿ ಅಡುಗೆ ಮಾಡುವಾಗ ನಾನು ಇರೋದಿಲ್ಲ. ಅಂದರೆ ನಾನು ಫ್ಲ್ಯಾಟಲ್ಲಿ ಇರೋದ್ರಿಂದ ನಾನು ಮನೆಯಲ್ಲೇ ಇರ್ತೀನಿ. ಹಾಗಾಗಿ ಅತ್ತೆ ಎಲ್ಲ ಬೆಳಗ್ಗೆ ಬೇಗನೆ ಎದ್ದೆಲ್ಲ ಅಡುಗೆ ರೆಡಿ ಮಾಡಿ ಇಡ್ತಾರೆ. ಹಾಗೆ ನಾನು ಯಾವುದೇ ಅಡುಗೆ ಮಾಡಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ನಾನು ಮನೆಯಿಂದಲೇ ಬರುವಾಗ ಮಾವನಿಗೆ ಗೋಧಿ ಲಾಡು ಅಂದರೆ ತುಂಬ ಇಷ್ಟ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಒಂದು ಅಡುಗೆ ಇರಲಿ ಅಂತ ಹೇಳಿ ನಾನು ಲಾಡು ಮಾಡಿ ತರ್ತೀನಿ ವರ್ಷ. ಈ ಸರಿ ಕೂಡ ತುಪ್ಪ ಕೂಡ ಇರಲಿಲ್ಲ. ತುಪ್ಪ ಮಾಡಿ ಆನಂತರ ಗೋಧಿ ಲಾಡು ಮಾಡಿ ತಂದೆ. ಈಗ ನೈವೇದ್ಯ ಮಾಡ್ತಾ ಇದ್ದಾರೆ.
ಈಗ ನೋಡುವುದು ದೇವರಿಗೆಲ್ಲ ಅಡುಗೆ ಎಲ್ಲ ನೈವೇದ್ಯ ಮಾಡಿ ಆಯಿತು. ಆನಂತರ ದೇವರ ಕೋಣೆಯಿಂದ ಎಲ್ಲ ಅಡುಗೆಯನ್ನು ವಾಪಸ್ ತೆಗೆದಿಟ್ಟು ಇಡಬೇಕು. ಆನಂತರ ಬಡಿಸ್ಲಿಕ್ಕೆ ಕೂಡ ಉಂಟು, ಅದು ಆನಂತರ. ಹಾಗಾಗಿ ಈಗ ಅಲ್ಲೇ ಸೈಡಲ್ಲಿ ಸ್ವಲ್ಪ ಇಡ್ತಾ ಇದ್ದೀವಿ. ಹಾಗೆ ಒಂದೊಂದೇ ತುಂಬ ಬಗೆ ಇತ್ತಲ್ಲ, ಹಾಗಾಗಿ ಒಂದೊಂದೇ ಹಾಗೆ ತೆಗೆದು ಸೈಡಿಗೆ ಇಡ್ತಿದ್ವಿ. ಆನಂತರ ದೇವರ ಕೋಣೆ ಕೂಡ ಒರೆಸ್ಲಿಕ್ಕೆ ಉಂಟು, ಅಂದರೆ ಅಲ್ಲೆಲ್ಲ ಬಿದ್ದಿರ್ತದಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕು. ಆನಂತರ ದೇವರಿಗೆ ಆರತಿ ಮಾಡ್ತಾರೆ ಭಟ್ರು. ಈಗ ನೋಡ್ಬೋದು ದೇವರಿಗೆ ನೈವೇದ್ಯ ಕೂಡ ಮಾಡಿ ಆಯಿತು, ಹಾಗೆ ಆರತಿ ಕೂಡ ಮಾಡಿ ಆಯಿತು. ಹಾಗೆ ಪಂಚಾಮೃತ ಕೂಡ ಎಲ್ಲ ಮಾಡಿಟ್ಟಿದ್ರು. ಹಾಗೆ ದೇವರ ಆರತಿ ಎಲ್ಲ ತಗೊಂಡು ಹಾಗೆ ಆ ಆರತಿಯನ್ನು ಇನ್ನು ಬೇಡ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಹೊರಗೆ ಹಾಕಿ ಬಂದೆ ನಾನು. ಆ ನಂತರ ವಾಪಸ್ ಹೊಸ ಆರತಿ ರೆಡಿ ಮಾಡಲಿಕ್ಕಿತ್ತು, ಹಾಗೆ ನಾನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಈಗ ದೇವರ ಕಾರ್ಯ ಮುಗೀತು ಅಂತ ಹೇಳ್ಬೋದು. ಇನ್ನೂ ಏನಾದರೂ ಇದ್ದರೆ ಅಂತ ಹೇಳಿದರೆ ಮಾವನ ಕಾರ್ಯ ಅಂತ ಹೇಳ್ಬೋದು. ಮಾವನ ಕಾರ್ಯಕ್ಕೆ ಭಟ್ರು ಹೊರಗೆ ಬಂದು ರೆಡಿ ಮಾಡ್ತಾ ಇದ್ದಾರೆ. ನಾವು ಕೂಡ ಹೇಗೋ ಅಡುಗೆ ಎಲ್ಲ ಆಗಿತ್ತಲ್ಲ, ಹಾಗೆ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ ಏನು ಮಾಡ್ತಾರೆ ಹೇಗೆ. ಮತ್ತು ಭಟ್ರು ಅದು ಬೇಕು ಇದು ಬೇಕಂತ ಹೇಳ್ತಾ ಇರ್ತಾರೆ. ಹಾಗೆ ಏನಾದರೂ ತರಲಿಕ್ಕೆಲ್ಲ ನಾವೇ ಹೋಗಬೇಕಲ್ಲ, ಹಾಗಾಗಿ ಅಲ್ಲೇ ನಿಂತರೆ ಭಟ್ರು ಹೇಳುವಾಗ ಏನು ಬೇಕಂತ ನಾವು ನೋಡ್ಬೋದಲ್ಲ. ಹಾಗಾಗಿ ಬ್ರಾಹ್ಮಣಾದ ವಿಜು ಬ್ರಾಹ್ಮಣಾಜ್ಞೆ ಬ್ರಹ್ಮದಂಡಾಖ್ಯಂ ಕರ್ಮ ಕರಿಸಿ ಭಜಂತೆ ದಕ್ಷಿಣಾವಂತ ಮಣೆ ದಕ್ಷಿಣಾವಂತ ಪ್ರದೇಶನಾಯ ಮಣೆ ದಕ್ಷಿಣಾವಂತ ಪ್ರದೇಶನಾಯ ನಜಿ ವಿಕಾಸ ವಾಟಿಗೆ ತೋರಿಸಿ ಅಲ್ಲಿ ವಾಟಿಗೆ ಮುಳ್ಕೊಂಡು ಸೀತ ನೋಡ ಬರವಾಳೆ ಇದು ಒಳ್ಳೆ ಬಲ್ಲೆ ಒಳ್ಳೆ ಇಂಗ್ಲೆಂಡ್ ಎಗ್ಲಿ ಮಾಡ್ತದೆ ಮದ ತೋಂಡಿ ತೋಡಿ ಒಂದೇ ಕಡೆ ತೋಂಡಿ ಎಗ್ಲಿ ಅದಲ್ಲ ಬದೆ ಒಟ್ಟೆ ಒಳ್ಳೆ ಸಿದ್ದಿರ್ತದೆ ಮದ ಅದು ತೂಟ ಈಗ ನಂಗೆ ಹೋಗಿ ದೇಶದು ಜಂಪನ್ನ ಬೇಡ ತೋಂಡಿ ಹೊಡ್ತಾ ಚೂಚೂರಾಟ ಆಡೆ ಅಂದೆ ಹಾಂ ಪುರ ಕೊಯ್ತು ತಾನೆ ಕಾಡಿರಂತೆ ಕಡೆ ಈಗ ಕಾರ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ದೇವರಿಗೆ ಕೂಡ ನಾವು ನೈವೇದ್ಯವನ್ನೆಲ್ಲ ಬಡಿಸ್ಲಿಕ್ಕಿತ್ತಲ್ಲ, ಹಾಗಾಗಿ ಮಾಡಿದಂತಹ ಏನೆಲ್ಲ ಅಡುಗೆ ಎಲ್ಲ ಮಾಡಿದ್ವಿ ಅದನ್ನು 2
ಬಾಳೆ ಎಲೆಗೆ ಹಾಕಲಿಕ್ಕಿತ್ತು. ಹಾಗಾಗಿ ಸೊಸೆಯಂದಿರಾದ ನಾವಿಬ್ಬರು ಹಾಕ್ತಾಯಿದ್ವಿ. ಹಾಗೆ ನಮ್ಮ ಅಕ್ಕ, ನೀವು ಹೇಳ್ಬೋದು ದೊಡ್ಡವರು ಅವರಲ್ಲ, ಅವ್ರು ಹಾಕ್ಬೋದಲ್ಲ ಅಂತ. ಅವರು ಕೂಡ ಬೆಳಿಗ್ಗೆಯಿಂದ ಮಾಡಿ ತುಂಬ ಸಾಕಾಗಿದ್ದರು. ಹಾಗೆ ಇರೋದು ಕೆಲವೊಂದು ಕೆಲಸ ಮಾತ್ರ. ಹಾಗೆ ನಾನು ಕೂಡ ಬಡಿಸ್ತಾ ಇದ್ದೆ, ಅವರು ಕೂಡ ಬಡಿಸ್ತಾ ಇದ್ದರು. ಅವರಿಗೆ ತುಂಬ ಬ್ಯಾಕ್ ಪೇನ್ ಇರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಮಾಡಿದರೆ ಸ್ವಲ್ಪ ಸಹಾಯ ಆಗ್ತದಲ್ಲ, ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ. ಈಗ ದೇವರಿಗೆಲ್ಲ ಊಟ ಎಲ್ಲ ಬಡಿಸ್ತಾ ಇದ್ದೀನಿ. ಆನಂತರ ಮಾವನಿಗೆ ಕಾರ್ಯ ಕೂಡ ಸ್ಟಾರ್ಟ್ ಆಗ್ತದೆ. ಅಂದರೆ ಪಿಂಡ ಕಟ್ಟಲಿಕ್ಕೆಲ್ಲ ಇರ್ತದಲ್ಲ, ಹಾಗಾಗಿ ಮೊದಲು ದೇವರದ್ದೆಲ್ಲ ಮುಗ್ದ್ರಂತ ಆನಂತರ ಅದು ಕೂಡ ಸ್ಟಾರ್ಟ್ ಮಾಡಿದರು. ಬ್ರಹ್ಮಾರ್ಪಣಂಗರಿಷೇ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾವತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಏಕೋ ವಿಷ್ಣು ಮಹಭೂತಂ ಭೂತಾನಿ ವರ್ತಮಾನೆ ಕ್ರೋಧಿನಾದೋ ಶಿಕ್ಷಣ ವೈಸರ್ವೋ ಭಾದ್ರಪದ ಮಾಸೇ ಕೃಷ್ಣಪಕ್ಷೇ ಚತುರ್ಥ್ಯಾಂ ತಥೋ ಜನ್ಮದಾಂ ಸ್ಥಿರವಾಕೃತಾಯಾಂ ಶ್ರೀ ಜನಾರ್ದನ ವಿನಯ ಜನಾರ್ದನ ವಿಸರ್ವತಾ ಸಂತಾನ ವಿಶೇಷ ದೇವಾನಾಂ ತದಂತರ್ಯಾಮಿ ಅನಿರುದ್ಧ ನಾರಾಯಣ ಮೂರ್ತಿಕೃತಂ ಅನಾಲ ಹುಡುಗ ಪಿತೋ ಪಿತಾಮಹ ಪಿತಾಮಹ ಪ್ರತಿ ಸಾಮಸೇಕ ರಾತ್ರಿ ತಿನ್ನ ಮುಖಾರು ಯಾಕಡೆ ಮುಖಾರು ಕುಂದಿರ ಬಂದಾಗ ಪೂಜೆ ಸುಂದಂತಾಮ ಪಿತೋ ಸುಂದಂತಾಮ ರಾಮ ಸುಂದಂತಾಮ ಆದ್ ಉದಾಸ್ ಅದೇನು ವಿಷ್ಣು ಬಾಲ आता दोन सांगते दंड पण एक ची पुढे झालं आता शांती काढ पीठ गुण आहे पणारी गुण आहे हात काढला गेला गेलं उदास तीन पटे आते वो मनोनुवा फाम हे नाराजन जे विदात तो पिंडा व्योम प्रार्थना आत पिंडा व्योम प्रार्थना तो पास पिंडा वापस पटे आते गाणी तो है कोई करना आदाना पड़ता कि मेरी का वो पान होते ट्रेड है ಈಗ ನೋಡ್ಬೋದು ಕಾರ್ಯ ಆಲ್ಮೋಸ್ಟ್ ಮುಗೀತಂತ ಹೇಳ್ಬೋದು. ಈಗ ಪಿಂಡ ಎಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಯಾವುದನ್ನೆಲ್ಲ ದನಕ್ಕೆ ಹಾಕಬೇಕು, ಯಾವುದನ್ನೆಲ್ಲ ತೆಂಗಿನ ಮರದ ಕೆಳಗೆ ಬುಡದಲ್ಲಿ ಹಾಕಬೇಕೆಲ್ಲ ಬೇರ್ಪಡಿಸ್ತಾ ಇದ್ರು. ಭಟ್ರೆಲ್ಲ ಹೇಳ್ತಾ ಇದ್ರು ಬಾಳೆ ಎಲೆ ಮತ್ತು ಹೂ ಎಲ್ಲ ತೆಂಗಿನ ಮರದ ಕೆಳಗೆ ಹಾಕಿ, ಬಾಳೆ ಎಲೆ ಬೇಕಾದರೆ ದನಕ್ಕೆ ಹಾಕ್ಬೋದು, ದನ ತಿಂತದೆ. ಕೆಲವೊಂದು ಸಲ ಒಮ್ಮೊಮ್ಮೆ ಬಾಳೆ ಎಲೆ ಕೂಡ ತಿನ್ನುವುದಿಲ್ಲ. ಹಾಗಾಗಿ ಅದರಲ್ಲಿ ಬಡಿಸಿದಂತಹ ಎಲ್ಲ ಅಡಿಗೆಗಳನ್ನು ಒಂದು ಪಾತ್ರೆಗೆ ಹಾಕಿದ್ದೀವಿ. ಈಗ ಕಾಗೆಗೆ ಮತ್ತು ಗೋವಿ ಅಂದರೆ ದನಕ್ಕೆ ಬೇರೆಯೇ ವಾಪಸ್ ಎಲೆಯಲ್ಲಿ ಬಡಿಸಿದ್ದೀವಿ. ಅದಕ್ಕೆಲ್ಲ ನೈವೇದ್ಯ ಮಾಡಿ ಆನಂತರ ಅಣ್ಣ ತಮ್ಮ ಇಬ್ಬರು ಕೂಡ ಒಂದು
ಒಂದು ಕಾಗೆಗೆ ಹಾಗೆ ಒಂದು ದನಕ್ಕೆಲ್ಲ ಇಡ್ಲಿಕ್ಕೆ ಹೋದರು. ಹಾಗೆ ಭಟ್ರು ಎಲ್ಲ ಕಾರ್ಯ ಮುಗೀತು. ಇನ್ನು ನೆಲದಲ್ಲಿ ಇಟ್ಟದಂತೆಲ್ಲ ತೆಗೆದು ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಅಂತ ಹೇಳಿದರು. ಗುಡಿಸ್ಲಿಕ್ಕಿಲ್ಲ, ಒರೆಸಿ ಅಂತ ಹೇಳಿದರು. ಹಾಗಾಗಿ ನಾವು ನೆಲದಲ್ಲಿ ಇಟ್ಟದಂತೆಲ್ಲ ದೀಪ ಎಲ್ಲ ಇಟ್ಟಿದ್ರಲ್ಲ, ಹಾಗೆ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ವಿ. ಹಾಗೆ ಭಟ್ರು ಕೂಡ ಈಗ ಊಟ ಮಾಡೋದಿಲ್ಲ, ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಂತ ಹೇಳಿದ್ರಲ್ಲ, ಹಾಗೆ ಮಾಡಿದಂತಹ ಲಡ್ಡು ಸಹ ಕೊಟ್ಟು, ಹಾಗೆ ಭಟ್ರ ಕಾಲೆಲ್ಲ ಹಿಡಿದು ತೀರ್ಥ ಎಲ್ಲ ತಗೊಂಡು ಮಂತ್ರಾಕ್ಷತೆ ಎಲ್ಲ ತಗೊಂಡು ಭಟ್ರನ್ನ ಇವರು ಬಿಟ್ಟು ಬಂದು ಅಂತ ಹೇಳ್ಬೋದು. ಆನಂತರ ತುಂಬ ಟೈಮ್ ಇತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವರು ಕೂಡ ಶಾಪಿಗೆ ಹೋಗಿ ಬಂದರು. ಈಗ ಹಾಗೆ ನೈವೇದ್ಯಕ್ಕೋಸ್ಕರ ಮಾತ್ರ ಪೋಡಿ ಮಾಡಿದ್ವಿ. ಹಾಗೆ ಈಗ ಅವೆಲ್ಲ ಪೋಡಿ ಕೂಡ ವಾಪಸ್ ಕರೆದು ಆನಂತರ ಎಲ್ಲ ಅಡುಗೆಗಳನ್ನು ವಾಪಸ್ ಬಿಸಿ ಮಾಡಿ, ಅಂದರೆ ಸ್ವಲ್ಪ ತಣ್ಣಗಾಗಿರ್ತದಲ್ಲ, ಹಾಗಾಗಿ ಎಲ್ಲ ಬಿಸಿ ಮಾಡಿದ್ವಿ. ಹಾಗೆ ಎಲ್ಲರಿಗೂ ಬಡಿಸಿ, ನಾನು ಮತ್ತು ಅಕ್ಕ ಎಲ್ಲರಿಗೂ ಬಡಿಸಿದ್ವಿ. ಆನಂತರ ಕೊನೆಯಲ್ಲಿ ನಾನು ಮತ್ತು ಅಕ್ಕ ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಎಲ್ಲರಿಗೆ ಬಡಿಸಿ ನೋಡುವಾಗ ನಮಗೆ ಸಹ ಸಾಕಾಗಿತ್ತು. ಹಾಗೆ ನಾವು ಕೂಡ ಬೇಗನೆ ಊಟ ಮಾಡುವ ಅಂತ ಹೇಳಿ ಇಬ್ಬರು ಕೂತ್ಕೊಂಡಿದ್ದೀವಿ. ಹಾಗೆ ಇವರು ಭಾವ ಕೂಡ ಕೂತ್ಕೊಂಡಿದ್ರು. ನಾನು ಮತ್ತು ಅಕ್ಕ ಹೋಗಿ ಸೀರೆ ಎಲ್ಲ ಚೇಂಜ್ ಮಾಡಿ ಬಂದರು. ಅವರಿಗೆ ಕೂಡ ಸಾಕಾಗಿತ್ತು. ಹಾಗೆ ಅದನ್ನೆಲ್ಲ ಊಟ ಎಲ್ಲ ಮಾಡಿ ಆದ ನಂತರ ಸ್ವಲ್ಪ ಅಷ್ಟು ರೆಸ್ಟ್ ಮಾಡಿ ನಾನು ಮನೆಗೆ ಬಂದ್ವಿ. ಹಾಗೆ ಇದು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಮಗೆ ನೆಕ್ಸ್ಟ್ ಈಗ ಎಲ್ಲ ಏನೆಲ್ಲ ಬೇಕಂತ ಹೇಳಿ ಅತ್ತೆ ಎಲ್ಲ ಹೇಳ್ತಾರೆ, ಹಿರಿಯರು ಇರ್ತಾರೆ, ಎಲ್ಲ ಹೇಳ್ತಾರೆ. ನೆಕ್ಸ್ಟ್ ನಾವೇ ಮಾಡಬೇಕಾಗ್ತದೆ. ಹಾಗೆ ಈ ವಿಡಿಯೋ ನನಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಇದು ವಿಡಿಯೋ ಮಾಡಿದ್ದೀನಿ. ಹಾಗೆ ನಿಮಗೂ ಕೆಲವು ಗೊತ್ತಾಗ್ತದಲ್ಲ, ಹಾಗಾಗಿ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಣ್ಣ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಹೊಸ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.